ಕುಮಾರಣ್ಣನವರ ಪ್ರೀತಿಯಿಂದ ಮಾನ್ಯ ನಮ್ಮ GBA ಅಧ್ಯಕ್ಷರು ರಮೇಶ್ ಗೌಡರು ಹಾಗೂ ಲಕ್ಷ್ಮಣ್ಣವರು, ನಟರಾಜ್ ಸಾರು, ಮಲ್ಲೇಶ್ವರಿ ಅವರು ಹಾಗೂ ಶೈಲಜಾ ಅವರು, ನಮ್ಮ GBA ಮಹಿಳಾ ಅಧ್ಯಕ್ಷರು, ಇವರ ಆಶಯದೊಂದಿಗೆ ಈ ಕಚೇರಿಯನ್ನು ಉದ್ಘಾಟನೆ ಮಾಡ್ತಿದ್ದೀವಿ. ಇವತ್ತು ಈ ಉದ್ಘಾಟನೆ ಯಾಕೆ ಈ ಥರ ಭಾವನೆ ಬಂತು ಅಂದರೆ, ನಮ್ಮ ಕ್ಷೇತ್ರದಲ್ಲಿ ತುಂಬ ಕೆಲಸಗಳು ಪೆಂಡಿಂಗ್ ಇದೆ. ಇದರಲ್ಲಿ ಯಾರು ಇಲ್ಲಿ ಯಾವುದೇ ರೀತಿಯ ಮೋರಿ ಕ್ಲೀನ್ ಆಗ್ಬೋದು, ನೀರಿನ ಸಮಸ್ಯೆ ಆಗ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳನ್ನ ಸ್ಪಂದಿಸೋರು ಯಾವಂಥ ಅಧಿಕಾರಿಗಳಾಗ್ಬೋದು, ಇಲ್ಲ ಬೇರೆ ಪಕ್ಷದವ್ರು ಆಗ್ಬೋದು, ಯಾರೂ ಇಲ್ಲ. ಸೊ ಹಂಗಾಗಿ ನಾವು ನಮ್ಮ JDS ವತಿಯಿಂದ ಜನಗಳಿಗೆ ಎಷ್ಟಾಗುತ್ತೋ ಅಷ್ಟು ಅನುಕೂಲ ಮಾಡಬೇಕು ಅಂತ, ಜನಗಳಿಗೆ ಎಲ್ಲ ಕಾರ್ಯಕ್ರಮಗಳು ಒಂದೇ ಸೂರಿನಡಿ ಸಿಗಬೇಕು ಅಂತ ಹೇಳ್ಬಿಟ್ಟು ಈ ಕಚೇರಿನ ಉದ್ಘಾಟನೆ ಮಾಡ್ತಾಯಿದ್ದೀವಿ. ಎಲ್ಲ ಜನಗಳಿಗೂ ಕೇಳ್ಕೊಳ್ಳೋದೇನೆಂದರೆ, ನಿಮಗೇನೇ ಸಮಸ್ಯೆ ಇದ್ದರೂ ಬನ್ನಿ, ನಮ್ಮ ಕಚೇರಿಗೆ ಬನ್ನಿ, ನಿಮಗೆಲ್ಲ ಸಮಸ್ಯೆಗಳನ್ನು ನಿರ್ವಹಿಸ್ತಾ ನಮ್ಮ ಕುಮಾರಣ್ಣನವರ ಆಶಯದಂತೆ ಕರ್ನಾಟಕದಲ್ಲಿ JDSನ ಬಲಪಡಿಸೋಕ್ಕೆ ಇಚ್ಛೆ ಪಡ್ತೀವಿ. ಈಗಾಗಲೇ ಏನು ಗ್ರೇಟರ್ ಬೆಂಗಳೂರು ಚುನಾವಣೆ ಸರ್ಕಾರ ನಡೆಸಬೇಕು ಅಂತೇಳಿ ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಛೀಮಾರಿ ಹಾಕಿದ್ದಾರೆ. ಆದರೂ ಸಹ ಅವರು ಚುನಾವಣೆ ನಡೆಸ್ತಕ್ಕಂಥ ನಿಟ್ಟಿನಲ್ಲಿ ಅವರು ಯೋಚನೆಯೇ ಮಾಡ್ತಾ ಇಲ್ಲ. ಇವತ್ತು ಬೆಳಗ್ಗೆ ಪತ್ರಿಕೆಗಳಲ್ಲಿ ಗಮನಿಸಿದ ಸಂದರ್ಭದಲ್ಲಿ ಚುನಾವಣೆಯನ್ನು ಏನಿವತ್ತು ರಾಜ್ಯದಲ್ಲಿ SIR ನಡೀತಾ ಇದೆ, ಆ ಒಂದು SIRನ ನೆಪ ಮಾಡಿಕೊಂಡು ಮತ್ತೆ ಚುನಾವಣೆಯನ್ನು ಮುಂದೂಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೂ ಸಹ ಬೆಂಗಳೂರು ನಗರದ 28 ವಿಧಾನಸಭಾ ಕ್ಷೇತ್ರದಲ್ಲೂ ಸುಮಾರು ಈಗ 5 ಕಾರ್ಪೊರೇಷನ್ಗಳೇನು ಮಾಡಿದ್ದಾರೆ. ಅದೇ ರೀತಿ ಸುಮಾರು 369 ವಾರ್ಡ್ಗಳು ಇವತ್ತು ಏನು ಬೆಂಗಳೂರು ನಗರದಲ್ಲಿದ್ದಾವೆ. ಈ ಒಂದು ನಮ್ಮ KR ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಾಬು ಸಾಹೇಬ್ ಪಾಳ್ಯ ವಾರ್ಡ್ನಲ್ಲಿ ಇವತ್ತು ಏನು ವಾರ್ಡ್ ನಂಬರ್ 4 ಇದೆ. ಇಲ್ಲಿ ನನ್ನ ಆತ್ಮೀಯ ಸ್ನೇಹಿತರು ಶಿವಕುಮಾರ್ ಅವರು, ನನ್ನ ಸಹೋದರಿ ದಿವ್ಯಾ ಶಿವಕುಮಾರ್ ಅವರು ಇವತ್ತೇನು ಇಲ್ಲಿ ಅಭ್ಯರ್ಥಿ ಆಗಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಇಲ್ಲಿನ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಈ ವಾರ್ಡ್ನಲ್ಲಿ ಈ ಜನರಿಗೆ ಒಳ್ಳೆಯದಾಗಬೇಕು. ಇಲ್ಲಿ ಜನರ ಸಮಸ್ಯೆಗಳು ಭಾಳ, ನೀರಿನ ಸಮಸ್ಯೆ ಇರ್ಬೋದು ಅಥವಾ ರೇಷನ್ ಕಾರ್ಡ್ ಸಮಸ್ಯೆ ಇರ್ಬೋದು, ಭಾಳಷ್ಟು ಸಮಸ್ಯೆಗಳನ್ನ ತರಲಿಕ್ಕೆ ಅವರು ಮನೆಗೆ ಹೋಗಲಿಕ್ಕೆ ಸಮಸ್ಯೆ ಆಗ್ತದೆ ಅಂತೇಳಿ ಇವತ್ತೊಂದು ನೂತನವಾಗಿ ಪಕ್ಷದ ಕಚೇರಿಯನ್ನು ಇವತ್ತು ಅವ್ರ ಉದ್ಘಾಟನೆಯನ್ನು ನಾವು ಇವತ್ತು ನೆರವೇರಿಸಿದ್ದೀರಿ. ಮುಂದಿನ ದಿನಗಳಲ್ಲಿ 369 ವಾರ್ಡಲ್ಲೂ ಸಹ ನಮ್ಮ ಪಕ್ಷದ ಅಭ್ಯರ್ಥಿಗಳು ಈಗಾಗಲೇ ನಾವು ಅಭ್ಯರ್ಥಿಗಳಾಗಬೇಕು ಅಂತೇಳಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಈ ವಾರ್ಡ್ನಲ್ಲಿ ನನ್ನ ಸಹೋದರಿ ದಿವ್ಯಾ ಶಿವಕುಮಾರ್ ಅವರು ಈಗಾಗಲೇ ಮನೆಗೂ ತೆರಳಿ ಇಲ್ಲಿನ ಜನರ ಪ್ರೀತಿ ವಿಶ್ವಾಸವನ್ನು, ಇಲ್ಲಿನ ಸ್ಥಳೀಯವಾಗಿ ಏನು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾವು NDA ಅಂಗಪಕ್ಷವಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಯಾರು ಯಾವ ವಾರ್ಡನ್ನು ಯಾರಿಗೆ ಕೊಡಬೇಕು ಅಂತೇಳಿ ಅಲ್ಲಿ ತೀರ್ಮಾನ ಮಾಡ್ತಕ್ಕಂಥದ್ದು ನಮ್ಮ ಪಕ್ಷದ ವರಿಷ್ಠ ಆಗಿರ್ತಕ್ಕಂಥ ಕುಮಾರಣ್ಣ ತೀರ್ಮಾನ ಮಾಡ್ತಾರೆ. ಆದರೆ ಎಲ್ರಿಗೂ ಸಹ ಗೊತ್ತಿದೆ, ಯಾರು ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಜನರ ಮಧ್ಯೆ ಕೆಲಸ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಪಕ್ಷ ಶಕ್ತಿ ತುಂಬುವಂಥ ಕೆಲಸ ಮಾಡುತ್ತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಮ್ಮ ಇಲ್ಲಿನ ಸ್ಥಳೀಯವಾಗಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳಿಗೂ ಸಹ ನಾನು ಆಶ್ವಾಸನೆಯನ್ನು ಕೊಡ್ತಾ ಇದ್ದೀನಿ. ಭಾರತೀಯ ಜನತಾ ಪಾರ್ಟಿ ಜೊತೆ ನಾವು ಏನಿವತ್ತು JDS ಪಕ್ಷ NDA ಅಂಗಪಕ್ಷವಾಗಿದ್ದೀರಿ, ಇದು ನಮ್ಮ ಪಕ್ಷದ ಸ್ಥಳೀಯವಾಗಿ ಇದು ನಮ್ಮ ಪಕ್ಷದ ಕಚೇರಿ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು. ಇದು ಇಲ್ಲಿ ನಾವು ಪಕ್ಷದ ಸಂಘಟನೆ, ನಮ್ಮ ಸಂಘಟನೆ ನಾವು ಮಾಡ್ತಾ ಇದ್ದೀವಿ. ಇದು ಪಕ್ಷದ ಸದಸ್ಯತ್ವ ಅಭಿಯಾನ ಮಾಡಲಿಕ್ಕೆ ಹಾಕಿರ್ತಕ್ಕಂಥ ಬ್ಯಾನರು. ಆದರೆ ನಾವು ಚುನಾವಣೆಗಳಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ಏನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿರ್ಬೋದು, ನಮ್ಮ ರಾಜ್ಯದ ನಾಯಕರಿರ್ಬೋದು, ಭಾರತೀಯ ಜನತಾ ಪಾರ್ಟಿ ನಾಯಕರಿರ್ಬೋದು, ಅದು ಚುನಾವಣೆಗೆ ಯಾರು ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ ನಂತರ ಯಾರು NDA ಅಭ್ಯರ್ಥಿ ಯಾವ ವಾರ್ಡಲ್ಲಿ ಯಾರಿಗೆ ಅವಕಾಶ ಸಿಗುತ್ತೆ ಅದರಲ್ಲಿ ಅವ್ರದ್ದು ಸಹ ಎಲ್ಲ ಭಾವಚಿತ್ರಗಳು ಇರ್ತವೆ, ನಮ್ಮ ನಾಯಕರದ್ದು ಭಾವಚಿತ್ರ ಇರ್ತದೆ. ಇದು ನಮ್ಮ ಪಕ್ಷದ ಸಂಘಟನೆಗೆ ಒತ್ತು ಕೊಡೋದಕ್ಕೆ ಆಗಿರ್ತಕ್ಕಂಥ ಬ್ಯಾನರು. KR ವಿಧಾನಸಭಾ ಕ್ಷೇತ್ರದಲ್ಲಿ ನಮಗೆ ಪೂರ್ವ ಪಾಲಿಕೆಗೆ 2 ವಿಧಾನಸಭಾ ಕ್ಷೇತ್ರಗಳಿದೆ, ಒಂದು ಮಾದೇಪುರ, ಒಂದು KR. ಈಗಾಗಲೇ KR ವಿಧಾನಸಭಾ ಕ್ಷೇತ್ರದಲ್ಲಿ ಜನರೊಂದಿಗೆ ಜನತಾದಳ ಅಂತ ಏನಿತ್ತು, ಇವತ್ತಿನ ದಿನ ಪ್ರತಿ ಮನೆಗೂ ಸಮೇತ ಜನತಾದಳದ ಒಂದು ಕಾರ್ಯವೈಖರಿಗಳನ್ನು ಮಾನ್ಯ ಕುಮಾರಣ್ಣವ್ರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮನೆಗೆ ತಲುಪಿಸತಕ್ಕಂಥ ಕೆಲಸಗಳನ್ನು ಈಗಾಗಲೇ ಮಾಡ್ಕೊಂಡು ಬರ್ತಾ ಇದ್ದೀವಿ. ಭಾಳ ಮುಖ್ಯವಾಗಿ ನಾವು ಗಮನಿಸೋದಾದರೆ ಇವತ್ತಿನ ದಿನ ನಮಗೆ ಬೆಂಗಳೂರು ಮಹಾನಗರ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಮೇಶ್ ಅಣ್ಣವರು ಇವತ್ತಿನ ದಿನ ನಮ್ಮ ಜೊತೆಗಿರ್ತಕ್ಕಂಥದ್ದು ನಮಗೆ ಬಹಳ ಹೆಮ್ಮೆ ಕೊಡ್ತಕ್ಕಂಥ ವಿಷಯ. ಸಂಘಟನೆ ವಿಚಾರದಲ್ಲಿ ಯಾವ ರೀತಿ ನಾವು ನಡ್ಕೊಳ್ಬೇಕು, ಸಂಘಟನೆ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದಕ್ಕೆ ನಮಗೆ ಒಂದು ಬೆನ್ನೆಲುವಾಗಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ. ಆ ನಿಟ್ಟಿನಲ್ಲಿ KR ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ವಾರ್ಡ್ ನಂಬರ್ 4 ಬಾಬು ಸಾಹೇಬ್ ಪಾಳ್ಯದಲ್ಲಿ ಇವತ್ತಿನ ಪಕ್ಷದ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ.
ಅವರ ಆಶಯ ಇಷ್ಟೇ, ಪ್ರತಿ ಮನೆಗೂ ಸಮೇತ ನೊಂದಿರ್ತಕ್ಕಂಥವ್ರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಒಂದು ಕೆಲಸ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಒಂದು ಆಶಯಗಳನ್ನ ಇಟ್ಕೊಂಡು ಇವತ್ತು ಕಚೇರಿಯನ್ನು ಮಾಡಿದ್ದಾರೆ. ಇದು ಜನರಿಗಾಗಿ ಮಾಡಿರ್ತಕ್ಕಂಥ ಒಂದು ಕಚೇರಿ. ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ನೊಂದಿರ್ತಕ್ಕಂಥ ಜನ ಈ ಕಚೇರಿಯ ಲಾಭವನ್ನು ಪಡ್ಕೊಂಡು ಮುಂದುವರೆದ ದಿನಗಳಲ್ಲಿ ಇವ್ರಿಗೂ ಸಮೇತ ತಮ್ಮ ಆಶೀರ್ವಾದ ಮಾಡಿ ಮುಂಬರುವ ದಿನಗಳಲ್ಲಿ ಅವರಿಗೆ ಒಂದು ಆಶೀರ್ವಾದ ಮಾಡಬೇಕಂತಕ್ಕಂಥ ಒಂದು ಮನವಿಯನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ. KRPುರಂ ವಿಧಾನಸಭಾ ಕ್ಷೇತ್ರ ಇರ್ಬೋದು, ಮಾದೇಪುರ ವಿಧಾನಸಭಾ ಕ್ಷೇತ್ರ ಇರ್ಬೋದು, ಈ ಬಾರಿ ಏನು ಇವತ್ತಿಂದ ನಮ್ಮ ಮೇಲೆ ಸಾಕಷ್ಟು ನಂಬಿಕೆ ಇಟ್ಕೊಂಡು ನಮ್ಮನ್ನು ಕ್ಷೇತ್ರದಲ್ಲಿ ಅಧ್ಯಕ್ಷರು ಮಾಡಿದ್ದಾರೆ ನಮ್ಮ ರಮೇಶ್ ಗೌಡರು. ಆ ನಂಬಿಕೆಯನ್ನು ಉಳಿಸ್ತಕ್ಕಂಥ ನಾವು ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀವಿ. ಇಲ್ಲಿ ಜನತಾದಳ ತಲೆ ಎತ್ತಕ್ಕಂಥ ಕೆಲಸ ನಾವು ಮುಂದೆ ಸಂಘಟನೆಯಲ್ಲಿ ಮಾಡಿ ತೋರಿಸ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರ ಆಶೀರ್ವಾದ, ಕುಮಾರಣ್ಣನವರ ಮಾರ್ಗದರ್ಶನ, ನಮ್ಮ GB ಅಧ್ಯಕ್ಷರು ರಮೇಶ್ ಅಣ್ಣ ಹಾಗೂ ಪಕ್ಷದ ಹಿರಿಯ ಎಲ್ಲ ನಾಯಕರು ಮತ್ತು ಮುಖಂಡರ ಆಶೀರ್ವಾದದೊಂದಿಗೆ ಪಕ್ಷದ ಕಚೇರಿಯನ್ನು ಉದ್ಘಾಟಿಸುತ್ತಿರುವುದು ನನಗೆ ಅತ್ಯಂತ ಸಂತೋಷದ ಕ್ಷಣವಾಗಿದೆ. ಈ ಕಚೇರಿ ಕೇವಲ ಪಕ್ಷದ ಕಚೇರಿಯಾಗಿರದೆ ನಮ್ಮ ವಾರ್ಡಿನ ಸಮಗ್ರ ಅಭಿವೃದ್ಧಿಗೆ ಸೇವಾ ಕೇಂದ್ರವಾಗಿರ್ತದೆ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ